ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ಹನುಮಂತ ದೇವರ ಮದುವೆಯ ರಹಸ್ಯದ ಕಥೆ ಹೇಳುತ್ತೇನೆ. ನಮ್ಮ ಹಿಂದೂ ಪುರಾಣಗಳಲ್ಲಿ ಹನುಮಂತ ದೇವರು ಬ್ರಹ್ಮಚಾರಿಯಾಗಿ ಪ್ರಸಿದ್ಧರು. ಆದರೆ ಅವರು ಜೀವನವಿಡೀ ವಿವಾಹವಾಗದೆ ರಾಮಭಕ್ತಿಯಲ್ಲಿ ತೊಡಗಿದ್ದವರು ಎಂದು ನಾವು ತಿಳಿದಿದ್ದೇವೆ. ಆದರೆ ಕೆಲವು ಪುರಾಣಗಳಲ್ಲಿ ಹನುಮಂತ ದೇವರ ಮದುವೆಯ ಉಲ್ಲೇಖ ಇದೆ. ಒಂದು ಕಾಲದಲ್ಲಿ ಸೂರ್ಯದೇವರು ಹನುಮಂತನಿಗೆ ಗುರುವಾಗಿದ್ದರು. ಹನುಮಂತನು ಸೂರ್ಯದೇವರಿಂದ ಎಲ್ಲ ವಿದ್ಯೆಗಳನ್ನು ಕಲಿಯಬೇಕೆಂದು ಬಯಸಿದ್ದ. ಸೂರ್ಯದೇವನು ಹನುಮಂತ ದೇವರಿಗೆ ಎಲ್ಲ ವಿದ್ಯೆಯನ್ನು ಕಲಿಸಿದ್ದನು. ಆದರೆ ಇನ್ನೂ ಕೆಲವು ವಿದ್ಯೆಗಳು ಇದ್ದವು. ಆ ವಿದ್ಯೆಗಳು ವಿಶೇಷವಾಗಿ ಗೃಹಸ್ಥ ಆಶ್ರಮಕ್ಕೆ ಸಂಬಂಧಿಸಿದ ವಿದ್ಯೆಗಳು ಇದ್ದವು. ಅವನ್ನು ಕಲಿಯಲು ವಿದ್ಯಾರ್ಥಿ ವಿವಾಹವಾಗಿರಬೇಕು. ಆದರೆ ಹನುಮಂತ ದೇವರು ಬ್ರಹ್ಮಚಾರಿ. ಅವರಿಗೆ ಇದು ದೊಡ್ಡ ಸಮಸ್ಯೆ ಆಯಿತು. ಅವರು ರಾಮಭಕ್ತಿಯಲ್ಲಿ ತೊಡಗಿದ್ದ ಬ್ರಹ್ಮಚಾರಿ. ಮದುವೆ ಮಾಡಲು ಸಾಧ್ಯವಿಲ್ಲ. ಸೂರ್ಯದೇವರು ಮದುವೆಯಾದರೆ ವಿದ್ಯೆ ಕಲಿಸಿಕೊಡುತ್ತೇನೆ ಎಂದು ಹೇಳಿದರು. ಹನುಮಂತ ದೇವರು ಗೊಂದಲಕ್ಕೆ ಒಳಗಾದರು. ಒಂದು ಕಡೆ ವಿದ್ಯೆ ಪಡೆಯಬೇಕೆಂಬ ಆಸೆ, ಮತ್ತೊಂದು ಕಡೆ ಬ್ರಹ್ಮಚಾರ್ಯ ವ್ರತ. ಸೂರ್ಯದೇವರು ಹನುಮಂತ ದೇವರಿಗೆ ಹೀಗೆ ಹೇಳಿದರು: ನೀನು ನನ್ನ ಮಗಳನ್ನು ವಿವಾಹ ಮಾಡಿಕೊಂಡರೆ ನಾನು ನಿನಗೆ ಎಲ್ಲ ವಿದ್ಯೆಗಳನ್ನು ಕಲಿಸುತ್ತೇನೆ. ಆವಾಗ ಹನುಮಂತ ದೇವರು ಸ್ವಲ್ಪ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಅವರು ಸೂರ್ಯದೇವರಿಗೆ ಹೀಗೆ ಹೇಳುತ್ತಾರೆ: ನಾನು ಧರ್ಮಕ್ಕಾಗಿ, ವಿದ್ಯೆಗಾಗಿ ಈ ವಿವಾಹ ಮಾಡುತ್ತೇನೆ. ಆದರೆ ನಾನು ಬ್ರಹ್ಮಚಾರ್ಯವನ್ನು ಮುಂದುವರಿಸುತ್ತೇನೆ. ಇದು ಸಾಮಾನ್ಯ ಮದುವೆಯಲ್ಲ. ಇದು ಒಂದು ಆಧ್ಯಾತ್ಮಿಕ ಮತ್ತು ಯೋಗಿಕ ವಿವಾಹ. ಮುಂದೆ ಹನುಮಂತ ದೇವರು ಸೂರ್ಯನ ಮಗಳಾದ ಸುವರ್ಚಲಾ ದೇವಿಯನ್ನು ವಿವಾಹ ಆದರು. ಈ ವಿವಾಹ ಕೇವಲ ಧರ್ಮ ಮತ್ತು ಜ್ಞಾನಕ್ಕಾಗಿ ನಡೆದಿತ್ತು. ಇದನ್ನು ದೈವಿಕ ವಿವಾಹ ಎಂದು ಕರೆಯುತ್ತಾರೆ. ವಿವಾಹ ನಂತರ ಸೂರ್ಯದೇವರು ಹನುಮಂತ ದೇವರಿಗೆ ಎಲ್ಲ ವೇದಗಳು, ಶಾಸ್ತ್ರಗಳು, ಯೋಗ ಮತ್ತು ತಂತ್ರಗಳ ವಿದ್ಯೆಗಳು ಎಲ್ಲವನ್ನೂ ಸಂಪೂರ್ಣವಾಗಿ ಕಲಿಸಿದ್ದರು. ಹನುಮಂತ ದೇವರು ಜ್ಞಾನದಲ್ಲಿ ಪರಿಪೂರ್ಣನಾದರು. ಮುಂದೆ ದೇವಿ ಸುವರ್ಚಲಾ ತಪಸ್ಸಿನಲ್ಲಿ ನಿರತಳಾದಳು. ಲೋಕಕ್ಕೆ ಕಾಣಿಸದೆ ದಿವ್ಯಶಕ್ತಿಯಾಗಿ ಉಳಿದಳು. ಕೆಲವು ದೇವಾಲಯಗಳಲ್ಲಿ ಮಾತ್ರ ಇವರಿಬ್ಬರ ಪೂಜೆ ನಡೆಯುತ್ತದೆ. ಈ ಕಥೆ ಪುರಾಣಗಳಲ್ಲಿ ಇಲ್ಲ. ಇದು ಕೆಲವು ವಿಶೇಷ ಗ್ರಂಥಗಳಲ್ಲಿ ಮಾತ್ರ ಸಿಗುತ್ತದೆ. ಸಾಮಾನ್ಯವಾಗಿ ಹನುಮಂತ ದೇವರಿಗೆ ಬ್ರಹ್ಮಚಾರಿಯಾಗಿ ಮಾತ್ರ ಪೂಜಿಸುತ್ತಾರೆ. ಈ ಮದುವೆಯು ಜ್ಞಾನಕ್ಕಾಗಿ ಮಾಡಿದ ತ್ಯಾಗ, ಧರ್ಮದ ಮಾರ್ಗದಲ್ಲಿ ಮಾಡಿದ ಕಾರ್ಯ. ಬ್ರಹ್ಮಚರ್ಯ ಅಂದರೆ ಮನಸ್ಸಿನ ಶುದ್ಧತೆ. ಇದು ಜ್ಞಾನ ಮತ್ತು ಧರ್ಮಕ್ಕಾಗಿ ನಡೆದ ದೈವಿಕ ಘಟನೆಯಾಗಿದೆ. ಇಂದಿಗೂ ನಾವು ಹನುಮಂತ ದೇವರಿಗೆ ಬ್ರಹ್ಮಚಾರಿಯಾಗಿ ಪೂಜಿಸುತ್ತೇವೆ. ಇದು ಹನುಮಂತ ದೇವರ ಮದುವೆಯ ರಹಸ್ಯ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.